ತಾಲೂಕು ನಿಜವಾಗ್ಲೂ ಧನ್ಯವಾದ. ಈ ಚಪ್ಪಾಳೆ ಸೌಂಡ್ ಇನ್ನೂ ಜೋರಾಗುತ್ತೆ. ಈ ಚಪ್ಪಾಳೆ ಸೌಂಡ್ ಜೋರಾಗಂದ್ರೆ ಈ ವರ್ಷ ಎಲ್ಲರೂ ಒಳ್ಳೆ ರಿಸಲ್ಟ್. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಟಾಪ್ ಆಗಬೇಕು ನನ್ನ ಆಸೆ. ಅಂದರೆ ತಾಲೂಕಿಗೆ ಟಾಪ್, ಜಿಲ್ಲೆ ಟಾಪ್. ಲಾಸ್ಟ್ ಇಯರ್ 516 ಇತ್ತು ನಂದೇಳಿಂದ 616. ಸೊ ಈ ವರ್ಷ 625 625 ಅಂದರೆ ಒಂದು ಪ್ರೈವೇಟ್ ಶಾಲೆಗೆ 625 ತಗೊಂಡ್ರು. 622 621. ಸರ್ಕಾರಿ ಶಾಲೆಗೆ 616 ಎಷ್ಟಿತ್ತು. ಸೊ ಅದು ನಿಮ್ಮ ಶಾಲೆ ಸರ್ಕಾರಿ ಶಾಲೆಯಿಂದ ಬಂದರೆ ನಿಮ್ಮ ಟೀಚರ್ಸ್ಗೆ ನಮಗೆ ಎಲ್ರಿಗೂ ಒಂದು ಹೆಮ್ಮೆ ಅನಿಸುತ್ತೆ. ಅಂದರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಮಗೆಲ್ಲ ಪ್ರೋತ್ಸಾಹ. ನೀವು ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಅಥವಾ ಟೀಚರ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರಿ, ಕೇಳ್ತೀರಿ, ಆಸಕ್ತಿ ಮಾಡ್ತೀರಿ, ಹೇಳಿರ್ತಕ್ಕಂಥ ವಿಷಯವನ್ನು ಮನನ ಮಾಡಿಕೊಂಡು ಎಕ್ಸಾಮ್ ಚೆನ್ನಾಗಿ ಮಾಡ್ತೀರಿ, ಅಷ್ಟು ನಮ್ಮ ಟೀಚರ್ಸ್ಗೆ ಇನ್ನೂ ಹೆಚ್ಚು ಬೋಧನೆ ಮಾಡಬೇಕು, ಹೆಚ್ಚು ಕೆಲಸ ಮಾಡಬೇಕು. ಅವ್ರಿಗೆ ಕೂಡ ಒಂದಿಷ್ಟು ಇಂಟ್ರೆಸ್ಟ್ ಬರುತ್ತೆ. ಅವಾಗ ನಾನೇ ಹೋಗ್ಬಿಟ್ಟು ಆ ಕ್ಲಾಸ್ಗೆ ನಾನು ಹೋಗ್ಬೇಕು ಅನ್ನೋದು ಅವ್ರಿಗೂ ಇಲ್ಲಿ ಕಾಂಪಿಟೇಷನ್ ಆಗುತ್ತೆ. ಸೊ ಅದಕ್ಕೆ ನೀವೆಲ್ಲರೂ ಇವತ್ತಿಂದ ನಾಳೆ ಅನ್ನಂಗಿಲ್ಲ, ಇವತ್ತಿಂದಲೇ ಶ್ರಮ ಆಗ್ತೇ ಇದ್ದರೆ ಇವತ್ತಿಂದಲೇ ಶ್ರಮ ಹಾಕಿ ಬೆಳಗ್ಗೆ 4:30 ಗಂಟೆಗೆ ಎದ್ದೇಳಿರೋದು, ಬೆಳಗ್ಗೆ ಎದ್ದೇಳ್ತೀರಿ, ರಾತ್ರಿ ಒಂದು 11 ಗಂಟೆವರೆಗೆ ಓದಿ, ಅವತ್ತಿಂದ ಅವತ್ತೇ ಮಾಡಿ ಮುಗಿಸ್ರಿ. ಹೋಮ್ವರ್ಕು, ನೋಟ್ಸು ಏನಿದೆ ಅವನ್ನೆಲ್ಲ ಅವತ್ತೇ ಮುಗಿಸಿದ್ರೆ ನಿಮಗೆ ಈಸಿ ಆಗುತ್ತೆ. ಒಮ್ಮೆಗೆ ನಾವು ಶ್ರಮ ಹಾಕ್ಕಿಂತ ಪ್ರತಿದಿನ ಶ್ರಮ ಹಾಕಿದ್ಮೇಲೆ ನಿಮಗೆ ರಿಸಲ್ಟ್ ಅಥವಾ ನಿಮ್ಮ ಪರೀಕ್ಷೆಗಳು ಭಾಳಷ್ಟು ಈಸಿ ಅನ್ನಿಸ್ತವೆ. ಭಾಳ ಈಸಿ ಪರೀಕ್ಷೆ ಪಾಸ್ ಆಗೋದು, ಅಷ್ಟು ಈಸಿ. ಮಾಡ್ತಿರಲ್ಲ? ಒಂದು ಅಭಿಮಾನ ಇದೆ. ಓಕೆ, ಅದು ಮಾಡಿ. ನೆಕ್ಸ್ಟ್ ಬರ್ತೀವಿ, ನೆಕ್ಸ್ಟ್ ಮಂತ್ ನೋಡೋಣ. ಪಾಸ್ ಆಗ್ತಿರ್ತಾನೆ. 625 625 ಯಾರ್ಯಾರು ತೆಗಿತೀವಿ? ಎಲ್ರಿಗೂ ಏನಂತೆ ನಾವು ಗೋಲನ್ನ ದೊಡ್ಡದಾಗಿರ್ಬೇಕು, ಗುರಿ ದೊಡ್ಡದಾಗಿರ್ತೀರಿ. ಮಕ್ಕಳಿಗೆ ಯಾವ ಬಿಯೋರು ನನ್ನ ಅನುಭವದಲ್ಲಿ ಈ ಥರ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿರ್ತಕ್ಕಂಥ ಬಿಯೋರು ಯಾರನ್ನೂ ನಾನು ನೋಡಿಲ್ಲ. ಬರ್ತಿದ್ರು ಮೇಡ್ಮಾಟ್ರ ಜೊತೆಗೆ ಅದು ಮಾಡಿ ಇದು ಮಾಡಿ ಅಂತ ಹೋಗ್ತಿದ್ರು. ನಿಜವಾಗಲೂ ಶಿಕ್ಷಕರಿಗಾಯ್ತು, ನಮಗೂ ಅಲ್ಲಿ ಏನು ಮೀಟಿಂಗ್ ಒಳಗೆ ಹೋದಾಗ ಹಿಂಗೆ ಮಾಡಿರಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿ ಆಗ್ತೈತೆ ನಾವು ನೋಡ್ರಿ. ಅವ್ರ ಐಡಿಯಾಸ್ಗಳು ಎಷ್ಟು ಚೆನ್ನಾಗಿ ಹಂಚ್ಕೊಂತಾರೆ ನಮ್ಮ ಜೊತೆ ಅಂದ್ರೆ. ಸೊ ಇದನ್ನು ಈ ಥರ ಮಾಡಿದರೆ ಹೆಂಗೆ, ಈ ಥರ ಮಾಡಿದ್ರೆ ಚೆನ್ನಾಗಿರ್ತೈತೆ ನಾನು ನೋಡು, ಈ ಥರ ಮಾಡಿರಿ ಅನ್ನಲ್ಲ, ಈ ಥರ ಮಾಡಿದ್ರೆ ಚೆನ್ನಾಗಿರ್ತೈತೆ ನಾನು ನೋಡು ಅಂತ ಹೇಳಿದಾಗ ನಾವು ಕೂಡ ಹೌದಲ್ಲ ಅಂಥೇಳಿ ಎಷ್ಟೋ ಸಾಹೇಬರಿಂದ ಕಲ್ತೀವಿ. ಸೊ ಅದ್ರ ಜೊತೆಗೆ ಬಂದು ನಮ್ಮ ಮಕ್ಕಳಿಗೆ ಒಳ್ಳೆಯ ಹಿತನುಡಿಗಳನ್ನು ಹೇಳಿದಿರ್ತಾರೆ. ತಾವು ಅವಾಗವಾಗ ಬಂದು ನಮ್ಮ ಜೊತೆಗೆ ಮಾರ್ಗದರ್ಶನ ಮಾಡಿ ಬರ್ತೀನಿ. ಜೊತೆಗೆ ಇನ್ಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಹೇಳಿಲ್ಲ, ನೀವು ಅಂತ ನಾನು ಹೋಗ್ತೇನೆ. ನಾನು ಹೇಳ್ತೀನಿ, ನೀನು ಕೇಳು. ಹೌದಾ? ಇದನ್ನ ಡಿಸ್ಕಸ್ ಮಾಡಿ. ನಿಮ್ಮ ಮನೆಗೆ ಏನು ಮಾಡಿಸ್ಬೇಕು, ಅವ್ರ ಮನೆಗೆ ಏನಾಯ್ತು, ಯಾಕೆ ಬೇಕಂತ ಗುರುತಿಸಿ. ನಮ್ಮವೇ ನಮ್ಮಲ್ಲಿ ಹೆಚ್ಕೊಂಡು ಹಸ್ಕೊಂಡು ಮಕ್ಕಳಷ್ಟು ಇಲ್ಲ. ಹೌದಾ? ಮಾಡ್ತಿರಲ್ಲ? ಕೊಡುತ್ತೆ ಸರ್. ಪ್ರತಿಯೊಂದು ತರಬೇತಿಗಳಲ್ಲಾಗ್ಬೋದು, ಪ್ರತಿಯೊಂದು ಹಂತದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಶಿಕ್ಷಕರು ವಿಚಾರ ಮಾಡ್ತಿದ್ರು. ಏನಪ್ಪ ಹೆಂಗ್ ಮಾಡ್ತಾ ಇದ್ದೀರಾ, ನೀವು ಚೆನ್ನಾಗಿ ಮಾಡಿದ್ರೆ ನಾನು ನೆಮ್ಮದಿಯಿಂದ ರಾತ್ರಿ ತಿಂದಿದ್ರು ಮಲಗಲ್ಲ ಅನ್ನೋ ಒಂದು ಅಂದ್ರೇನು, ಆ ಫಲಿತಾಂಶವನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಗುರಿ ಅವರಲ್ಲಿತ್ತು. ಹಾಗಾಗಿ ಅಂದ್ಕೊಂಡಂತೆ ಇವತ್ತು ನಮ್ಮ ಕಲಬುರಗಿ ವಿಭಾಗದಲ್ಲಿನೇ ನಮ್ಮ ಹಳ್ಳಿ ತಾಲೂಕು ಬಹಳ ಉತ್ತಮ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ಸರ್. ಆಮೇಲೆ ಜೊತೆಗೆ 625 ಅಂಕವನ್ನು ಕೂಡ ತೆಗೆದುಕೊಂಡು ಔಟ್ ಆಫ್ ಔಟ್ ಮಾಡಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷತೆ. ಹಾಗಾಗಿ ಸರ್ ಹೆಂಗ್ ಶ್ರಮ ವಹಿಸ್ತಾರೆ ಹಂಗ ಶಿಕ್ಷಕರ ಸಹಕಾರದೊಂದಿಗೆ ಫಲಿತಾಂಶ ವರ್ಷದಿಂದ ವರ್ಷಕ್ಕೆ ಸುಧಾರಣೆ ಆಗ್ತಾ ಇದೆ. ಹಾಗಾಗಿ ಈ ವರ್ಷನೂ ಕೂಡ ಸರ್ ಅವರ ಒಂದು ಆಶಯದಂತೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏನ್ ಹೇಳಿದ್ರೆ ಅದನ್ನೆಲ್ಲ ಪ್ರತಿ ತಿಂಗಳು ಕೂಡ ವಿಸಿಟಿಂಗ್ ಶಿಕ್ಷಕರ ಬೋಧನಾ ಮಟ್ಟವನ್ನು ಕೂಡ ಹಂತ ಹಂತವಾಗಿ ಪರಿಶೀಲಿಸ್ತಿರ್ತಾರೆ. ಕೇವಲ ಒಬ್ಬ ಅಧಿಕಾರಿಯಾಗಿ ಬಂದು ಶಾಲಾ ದಾಖಲಾತಿಗಳನ್ನ ಶಿಕ್ಷಕರ ಹಾಜರಾತಿ ನೋಡಿ ಹೋಗಬಹುದಾಗಿತ್ತು. ಆದ್ರೆ ಮಕ್ಕಳ ಕಲಿಕೆ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಮುಖ್ಯ ಗುರಿ ಆಗಿರೋದ್ರಿಂದ ಪ್ರತಿ ಒಂದು ನಾವು ನೋಡಿದಂಗೆ, ನಾನು ಹಗರಿಬನಹಳ್ಳಿಯಲ್ಲಿ 12 ವರ್ಷ ಇದ್ದೆ, ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಸರ್ ಬಹಳ ತಳಹಂತದಿಂದ ಎಲ್ಲರನ್ನೂ ಕೂಡ ಒಗ್ಗೂಡಿಕೊಂಡು ಎಲ್ಲರ ಜೊತೆಗೆ ಸೇರಿ ಇವತ್ತು ನಾವು ನೀವೆಲ್ಲರಿಗೆ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥ ಭಾವನೆಯೊಂದಿಗೆ ಉತ್ತಮ ರೀತಿಯಾದಂತಹ ಶ್ರಮ ವಹಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಸರ್ ನಮ್ಮ ಶಾಲಾ ಹಂತಕ್ಕೆ ಬಂದು ಇವತ್ತು ಮಕ್ಕಳೊಂದಿಗೆ ಸಂವಾದವನ್ನು ಮಾಡೋದ್ರ ಮೂಲಕ ನಮ್ಮ ಶಿಕ್ಷಕರೊಂದಿಗೆ ಬಂದು ಸೂಕ್ತ ಸಲಹೆ ಮಾರ್ಗದರ್ಶನ ಕೊಟ್ಟಿದ್ದಕ್ಕಾಗಿ ಒಮ್ಮೆ ಎಲ್ಲರೂ ಡೈಲಿ ಟೇಬಲ್ ಪ್ರೈಲ್ ಹೇಳ್ತಾರೆ ಸರ್.
ರೆಕಾರ್ಡ್ ಆಗಿತ್ತು ಸರ್ ಡೈಲಿ ಸರ್ ಒಂದು ತಿಂಗಳು ಪೂರ್ತಿ ಇದನ್ನೇ ಮಾಡಿ ಸರ್ ಇಷ್ಟು ಇದೆ ಸರ್ ನಾವು 8-9 ಕ್ಲಾಸಿಗೆ ಶ್ರೀನಿವಾಸ ಮುನ್ಸರ್ ಹೇಳಿಲ್ಲ ನಾವು ಅದನ್ನೇ ಮಾಡಕ್ಕೆ ಕಲಿಸ್ರಿ ಇಲ್ಲ ಓದು ಬರ ಓ ಬಾಲ್ಯ 5 ಪಾಠ ಮಾಡ್ರಿ ಸಾಕು ಬರೆಯೋಕ್ಕೆ ಓದೋಕ್ಕೆ ಬಂದರೆ ಉಳಿದು ಮಾಡೋಕ್ಕೆ ಬರುತ್ತೆ ಲೆಕ್ಕ ಅದೇ ಹೇಳ್ತೀವಲ್ಲ ನಾವು ಓದು ಬರೋ ಲೆಕ್ಕ ಅಂತ ಹಾಂ ಈಗ ಒತ್ತಡದಲ್ಲೂ ಒಟ್ಟು ದಿನಕ್ಕೊಂದು ಕ್ಲಾಸ್ ತಗೊಂಡು ಹೋಗ್ತಾರೆ ಸರ್ ಹೋಗ್ಬೇಕು. ಇಲ್ಲಾಂದ್ರೆ ನಾವು ಟೀಚಿಂಗ್ ಮಾಡಿಲ್ಲ ಅಂದ್ರೆ ನಮಗೆ ಸಮಾಧಾನ ಇರಲ್ಲ. ಈಗಲೂ ನಾನು ಶಾಲೆಗೆ ಹೋಗಿ ಒಂದು ಮಕ್ಕಳ ಜೊತೆ ಮಾತಾಡಿದ್ರೆ ಆಫೀಸ್ನಾಗ ಏನು ಕೆಲಸ ಇದ್ರೂ ಬೇಜಾರಾಗುತ್ತೆ. ಎಲ್ಲ ಒಳ್ಳೆಯ ವರ್ಕರ್ ಸರ್ ಸ್ಯಾಟ್ಸ್ನಲ್ಲಿ ಎಲ್ಲ ಮಾಡ್ತದ ಸರ್ ಎಲ್ಲ ಹ್ಞೂ ಸರ್ ಈಗ ಏನೇನು ಕರೆಕ್ಷನ್ ಅದಾವೆ ಈಗ ದಾಖಲಾತಿ ಮುಖಾಂತರ ಕರೆಕ್ಷನ್ ಮಾಡ್ತದ ಸರ್ ಹ್ಞೂ ಸರ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅದು ಎಂಟ್ರಿ ಮಾಡಿದ್ದಾರೆ ಸರ್ ಆಲ್ರೆಡಿ. ಆಮೇಲೆ ಸ್ಯಾಟ್ಸ್ನಲ್ಲಿ ಏನು ಎಲ್ಲವೂ ಸ್ಯಾಟ್ಸ್ ಎಂಟ್ರಿ ಮಾಡ್ಕೊಂಡಿದೆ. ಸೊ ಅದನ್ನು ನಿಮ್ಮ ಕೆಲಸ ಭಾಳ ಇದೆ ಯಾರು ನಿಮ್ಮ ಕೆಲಸ ಭಾಳ ಇದೆ ಮಾಡೋದು ಹಾಂ ಚೆನ್ನಾಗಿ ಮಾಡಬೇಕು. ಅದು ಆಮೇಲೆ ಸ್ಯಾಟ್ಸು ನಾನು ಇಲ್ಲೇ ಶಾಲೆ ಬರ್ತೀನಿ ಮಾಡ್ತೀನಿ ಅನ್ನೋಂಗಿಲ್ಲ. ಹಾಂ ಸರ್ ನಮಸ್ಕಾರ.